ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರಿದ್ದಾರೆ. ಸರ್, ಬೆಂಗಳೂರು ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಇವತ್ತು ನೇರವಾಗಿ CM ಅವರನ್ನ ಭೇಟಿ ಮಾಡಿದ್ದೀರಿ. ಏನೆಲ್ಲ ಚರ್ಚೆ ಆಯ್ತು? ಇವತ್ತು ನಾವು ಬೆಂಗಳೂರಿನ ಶಾಸಕರು ಮತ್ತು ಸಂಸದರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ, ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬೆಂಗಳೂರಿಗೆ ಒಂದು ಹೆಚ್ಚಿನ ಅನುದಾನವನ್ನು ಕೊಡಬೇಕು. ಯಾಕೆಂದರೆ ಬೆಂಗಳೂರು ಮಹಾನಗರದಲ್ಲಿ ಏನಿವತ್ತು ರಾಜ್ಯದ 60ರಿಂದ 65% ರೆವಿನ್ಯೂ ಜನರೇಟ್ ಆಗುವಂಥದ್ದು ಇಲ್ಲಿ. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ಸ್ ಎಕ್ಸ್ಪೋರ್ಟ್ ಆಗುವಂಥದ್ದು ಬೆಂಗಳೂರಿನಲ್ಲಿ. ಬೆಂಗಳೂರು ಅಂತ ಹೇಳಿದ್ರೆ ಒಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಇಂಥದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡಬೇಕು ಅಂತ ಹೇಳಿ ನಾವು ಕೇಳಿದ್ದೀವಿ. ಇದ್ರ ಜೊತೆಗೆ ಮೆಟ್ರೋ ದರ ಏರಿಸಿದ್ದೀವಿ, ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಮತ್ತೆ ನೀವು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಕರಿಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಇದ್ರ ಜೊತೆಗೆ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಏನೊಂದು ಆರ್ಟ್ ಪಾರ್ಕ್ ಮಾಡಲಿಕ್ಕೆ ಒಂದು 5 ಎಕರೆ ಜಮೀನನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಒಂದು ಕಾಲದಲ್ಲಿ 300 ಎಕರೆ ಇದ್ದಂಥದ್ದು ಇವತ್ತು 190 ಎಕರೆಗೆ ಬಂದು ಇಳಿದಿದೆ. ಅದರಲ್ಲಿ 5 ಎಕರೆಯನ್ನು ಕೊಡಬೇಡಿ, ಯಾಕಂದ್ರೆ ನಾವು ಆರ್ಟ್ ಪಾರ್ಕ್ ಮಾಡಲಿಕ್ಕೆ ವಿರೋಧ ಇಲ್ಲ, ಅದನ್ನ ಬೇರೆಯಲ್ಲಿ ಬೆಂಗಳೂರಲ್ಲಿ ಎಲ್ಲ ಕೊಡಿ, ಆ ಒಂದು ಜಾಗ ಕೊಡಬೇಡಿ ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇವೆ. ಬಿಜೆಪಿ ಪ್ರಮುಖವಾಗಿ ವಿರೋಧ ಇರ್ತಕ್ಕಂಥದ್ದು ಟನಲ್ ರಸ್ತೆ. ಈ ಟನಲ್ ರಸ್ತೆಯನ್ನ ಮಾಡಬೇಡಿ, ಬೆಂಗಳೂರನ್ನ ವಿಭಜನೆ ಮಾಡಬೇಡಿ ಅಂತ, ಅದನ್ನ CM ಹತ್ರ ಮಾತಾಡಿರೋದು. ಟನಲ್ ರಸ್ತೆ ಇವಾಗ ಏನ್ ಹೇಳಿದೆ ಅಂತ ಹೇಳಿದ್ರೆ, ನೀವು ಹೆಚ್ಚಿನ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರು ಕೊಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ನೀವು ಟನಲ್ ರೋಡ್ ಅವೈಜ್ಞಾನಿಕವಾಗಿ ಟನಲ್ ರೋಡ್ ಮಾಡೋದು, ಅದರ ಬದಲು ನೀವು ಮೆಟ್ರೋ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಸಬರ್ಬನ್ ರೈಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, BMTC ಬಸ್ ಮೇಲೆ ಇನ್ವೆಸ್ಟ್ ಮಾಡಿ, ಜನರನ್ನು ಹೆಚ್ಚಿನ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲಿಕ್ಕೆ ಏನ್ ಬೇಕೋ ಆ ಒಂದು ವ್ಯವಸ್ಥೆಗಳನ್ನು ಮಾಡಿ ಅಂತ ಹೇಳಿ ಕೂಡ ನಾವು ಕೇಳಿದ್ವಿ. ಮೆಟ್ರೋ ಆಯುಕ್ತ ದರಕ್ಕೆ ಸಂಬಂಧಪಟ್ಟಂಗೆ CM ಅವರೇನು ಆಶ್ವಾಸನೆ ಕೊಟ್ಟಿದ್ದಾರೆ ಇವಾಗ? ಈಗ ಅವರು ಮತ್ತೆ ನಾವು ಹೇಳಿದ್ದೀವಿ, ನೀವು ಕೇಂದ್ರಕ್ಕೆ ಪತ್ರ ಬರೆದು ಮತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಅವ್ರನ್ನ ಕರೀರಿ, ನಾವು ಸಂಸದರೆಲ್ಲರೂ ಕೂಡ ಒತ್ತಡ ಮಾಡಿ ಅವ್ರನ್ನ ಕರೆಸ್ತೀವಿ ಅಂತ ಕೂಡ ಹೇಳಿದ್ರು. ಕೊನೆಯದಾಗಿ ಇವತ್ತು DK ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು, ಬೆಂಗಳೂರು ಉಸ್ತುವಾರಿ ಸಚಿವರಿಲ್ಲದೆ CM ಅವರನ್ನ ಭೇಟಿ ಮಾಡಿದ್ದಾರೆ ಬಿಜೆಪಿ ನಾಯಕರು ಅನ್ನೋ ಒಂದು ಮಾತು ಕೇಳಬಹುದು. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನು ತಪ್ಪೇನಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಬೋದು. ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟರ್ ಅವರು ಈ ರಾಜ್ಯದಲ್ಲಿ 16 ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ, ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಅವ್ರಿಗೆ ಕೊಡ್ಬೋದು. ಇದಿಷ್ಟು ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರ ಮಾತು. ಕ್ಯಾಮರಾಮನ್ ಧನರಾಜ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.